ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯ 19ನೇ ಶ್ಲೋಕ. ಯಥಾದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾಃ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. As a flame does not flicker in a windless place, such is stated to be the picture of the disciplined mind of the yogi practicing meditation on God. ಯೋಗಿಯಾಗಿರ್ತಕ್ಕಂಥವನ ಮನಸ್ಸು ಹೇಗಿರುತ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ದೀಪ ಅಂತ ಹೇಳಿದೆ, ದೀಪದ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಗಾಳಿಯಿಲ್ಲದ ಸ್ಥಳದಲ್ಲಿ ಇರುವ ದೀಪವು ಹೇಗೆ ಅಚಲವಾಗಿ ಬೆಳಕು ಸಹಿತವಾಗಿ ಮತ್ತು ದೋಷರಹಿತವಾಗಿ ಉರಿಯುತ್ತದೆಯೋ ಹಾಗೆ ಯೋಗಿ ಆದವನ ಚಿತ್ತು ಕೂಡ ನಿಶ್ಚಲವಾಗಿ ಸ್ವಸ್ಥವಾಗಿ ಸುಖವಾಗಿರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದೆ. ಅಂದರೆ ಯೋಗಿಯ ಮನಸ್ಸು ಸಾಮಾನ್ಯವಾಗಿ ನಿಶ್ಚಲವಾಗಿರುತ್ತದೆ, ಸ್ವಸ್ಥವಾಗಿರುತ್ತದೆ, ಪ್ರಶಸ್ತವಾಗಿರುತ್ತದೆ. ಅದರಲ್ಲಿ ದೋಷಗಳಿರೋದಿಲ್ಲ, ಅದರಲ್ಲಿ ಕಷ್ಟಗಳು ಇರೋದಿಲ್ಲ, ನೋವುಗಳಿರೋದಿಲ್ಲ, ಚಂಚಲವಿರೋದಿಲ್ಲ ಮತ್ತು ಅದು ಪ್ರಶಸ್ತವಾಗಿರ್ತಕ್ಕಂಥ ವೇದಿಕೆಯಾಗಿರುತ್ತದೆ. ಧ್ಯಾನ ಮಾಡೋದಕ್ಕೆ, ಧಾರಣೆ ಮಾಡೋದಕ್ಕೆ, ಸಮಾಧಿ ಕೈಗೊಳ್ಳುವುದಕ್ಕೆ ಆ ಯೋಗಿಯ ಮನಸ್ಸು ಸಶಸ್ತವಾಗಿರುತ್ತದೆ, ಪ್ರಬಲವಾಗಿರುತ್ತದೆ. ಸಾಮಾನ್ಯವಾಗಿ ಮನಸ್ಸು ಅನ್ನುವಂಥದ್ದು ಚಂಚಲವಾಗಿರುವಂಥದ್ದು, ಮನಸ್ಸು ಅನ್ನುವಂಥದ್ದು ಮಲಿನವಾಗಿರುವಂಥದ್ದು, ಕಳಪೆಯ ಮನಸ್ಸು, ಚಂಚಲ ಮನಸ್ಸು, ದುರ್ಬಲ ಮನಸ್ಸು ಇವು ಯೋಗವನ್ನು ಧ್ಯಾನವನ್ನು ಮಾಡೋದಕ್ಕೆ ಸಹಕಾರ ಮಾಡೋದಿಲ್ಲ. ಆದ್ದರಿಂದ ಸಹಕಾರ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಮನಸ್ಸು ಸ್ವಸ್ಥವಾಗಿರ್ತಕ್ಕಂಥದ್ದು, ನಿಶ್ಚಲವಾಗಿರುವಂಥ ಮನಸ್ಸು. ಯಾವುದು ನಿಶ್ಚಲವಾಗಿರ್ತಕ್ಕಂಥ ಮನಸ್ಸು ಇದೆಯೋ ಆ ಮನಸ್ಸಿನಲ್ಲಿ ಧ್ಯಾನವು ನೆಲೆಗೊಳ್ಳುತ್ತದೆ. ಯಾವುದು ನಿಶ್ಚಲವಾಗಿರ್ತಕ್ಕಂಥ ಮನಸ್ಸಿದೆಯೋ ಅಲ್ಲಿ ಜ್ಞಾನವು ಕೂಡ ನೆಲೆಯಾಗುತ್ತದೆ. ನಿಶ್ಚಲವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಸರ್ವ ಕಾರ್ಯಗಳು ಸಿದ್ಧಿ ಮಾಡಿಕೊಳ್ತಕ್ಕಂಥ ಶಕ್ತಿ ಸದೃಢವಾಗಿರುತ್ತದೆ. ಹಾಗಾಗಿ ಯೋಗ ಅನ್ನುವಂಥದ್ದು ನಿಶ್ಚಲವಾಗಿರ್ತಕ್ಕಂಥ ಮನಸ್ಸಿಗೆ ಹೇಳಿದ್ದಲ್ಲದಲೇ ಅದು ಮಲಿನವಾಗಿರ್ತಕ್ಕಂಥ ಚಂಚಲವಾಗಿರ್ತಕ್ಕಂಥ ಮನಸ್ಸಿಗೆ ಸಾಧ್ಯವಾಗದಿರುವಂಥದ್ದು. ಹಾಗಾಗಿ ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸಾಮಾನ್ಯವಾಗಿರುವಂಥ ತಾತ್ಪರ್ಯ. ಹಾಗಾಗಿ ದೀಪದ ದೃಷ್ಟಾಂತವನ್ನು ಇಲ್ಲಿ ತೋರಿಸಲಾಗಿದೆ. ಗಾಳಿಯಿಲ್ಲದ ಸ್ಥಳಗಳಲ್ಲಿ ದೀಪವು ಹೇಗೆ ಅಚಲವಾಗಿ ನಿಶ್ಚಲವಾಗಿ ಸ್ವಪ್ರಕಾಶವಾಗಿ ಬೆಳಗುತ್ತದೆಯೋ ಹಾಗೆ ಜ್ಞಾನಿಯ ಅಥವಾ ಸಾಧಕನ ಮನಸ್ಸು ಅದು ಪ್ರಶಸ್ತವಾಗಿರುತ್ತದೆ, ಶುದ್ಧವಾಗಿರುತ್ತದೆ, ಪಕ್ವವಾಗಿರುತ್ತದೆ. ಆದ್ದರಿಂದ ಅಲ್ಲಿ ಮಾಡ್ತಕ್ಕಂಥ ಯಾವ ಕಾರ್ಯಗಳು, ಯಾವ ಕೆಲಸಗಳು ಕೂಡ ಸಿದ್ಧಿಯಾಗುತ್ತವೆ ಮತ್ತು ಅದು ಸಶಕ್ತವಾಗಿರೋದರಿಂದ ಆತ್ಮ ತನ್ನ ಜೀವಾತ್ಮವನ್ನು ತಗೊಂಡು ಹೋಗಿ ಪರಮಾತ್ಮನೆಡೆಗೆ ಹೋಗಿ ಸೇರಿಸಲು ಸಹಕಾರ ಮಾಡುತ್ತದೆ. ಅದು ಒಂದು ಮನಸ್ಸನ್ನುವಂಥದ್ದು ಆತ್ಮ ಪರಮಾತ್ಮರುಗಳನ್ನು ಏಕ ಮಾಡ್ತಕ್ಕಂಥ ಒಂದು ಸಾಧನವಾಗಿರುವಂಥದ್ದು. ಸಾಧನಾಭೂತವಾಗಿರ್ತಕ್ಕಂಥ ಮನಸ್ಸು ಸಹಜವಾಗಿ ಆತ್ಮನನ್ನು ಪರಮಾತ್ಮನ ಕಡೆಗೆ ತಗೊಂಡು ಹೋಗಿ ನೆಲೆಯಾಗಿಸುತ್ತದೆ. ಆದ್ದರಿಂದ ಮನಸ್ಸು ಶುದ್ಧಿಯಾಗಿರಬೇಕು, ಸ್ವಸ್ಥವಾಗಿರಬೇಕು, ಪ್ರಶಸ್ತವಾಗಿರಬೇಕು ಅನ್ನುವಂಥ ತಾತ್ಪರ್ಯ. ಆದ್ದರಿಂದ ಮನಸ್ಸಿಗೆ ಯಾವಾಗಲೂ ಕೂಡ ನಾವು ಉತ್ತಮವಾಗಿರ್ತಕ್ಕಂಥ ಸಾಧನೆಗಳನ್ನು, ಅಧ್ಯಯನಗಳನ್ನು, ಅಧ್ಯಾಪನಗಳನ್ನು ಮತ್ತು ಸತ್ಕಾರಗಳನ್ನು ಮಾಡ್ತಕ್ಕಂಥ ಹವ್ಯಾಸವನ್ನು ಒಡಗೂಡಿಸಬೇಕು. ಯಾವಾಗ ಮನಸ್ಸು ಸಶಸ್ತವಾಗಿ ಸತ್ಸಂಗದಲ್ಲಿ, ಸತ್ಚಿಂತನೆಯಲ್ಲಿ, ಭಗವತ್ ಚಿಂತನೆಯಲ್ಲಿ ನೆಲೆಯಾಗಿರುತ್ತದೆಯೋ ಆವಾಗ ಮನಸ್ಸು ಶುದ್ಧಿಯಾಗುತ್ತದೆ, ಸಿದ್ಧಿಯಾಗುತ್ತದೆ. ಅಂಥ ಶುದ್ಧೀಕರಣವಾಗಿರ್ತಕ್ಕಂಥ ಮನಸ್ಸಿನಿಂದ ಜ್ಞಾನ ನೆಲೆಗೊಳ್ಳುತ್ತದೆ. ಯಾವಾಗ ಮನಸ್ಸಿನಲ್ಲಿ ಜ್ಞಾನ ನೆಲೆಗೊಳ್ಳಿತೋ ಆವಾಗ ಧ್ಯಾನವು ಕೂಡ ನೆಲೆಗೊಳ್ಳುತ್ತದೆ. ಧ್ಯಾನ ನೆಲೆ ಆದ ಮೇಲೆ ಧಾರಣೆಯು ಕೂಡ ಸಿದ್ಧಿಯಾಗುತ್ತದೆ. ಯಾವಾಗ ಧ್ಯಾನ ಅನ್ನುವಂಥದ್ದು ಏಕಾಗ್ರತೆಯನ್ನು ಹೊಂದಿದಾಗ ಧಾರಣೆ ಅನ್ನುವಂಥದ್ದು ನಿತ್ಯ ನಿರಂತರವಾಗಿ ಅವನಲ್ಲಿ ನೆಲೆಯಾಗುತ್ತದೆ. ಆತ್ಮಧಾರಣೆ ಮತ್ತು ಸ್ವರೂಪ ಧಾರಣೆ, ಆತ್ಮಚಿಂತನೆಯ ನೆಲೆ ಅನ್ನುವಂಥದ್ದು, ಮನೆ ಅನ್ನುವಂಥದ್ದು ಅವನಾಗಿರುತ್ತಾನೆ. ಆದ್ದರಿಂದ ಆತ್ಮ ಧ್ಯಾನ ಮಾಡುವುದಕ್ಕೆ ಮನಸ್ಸು ದೀಪದಂತೆ, ಗಾಳಿಯಿಲ್ಲದ ದೀಪದಂತೆ ಇರಬೇಕು ಅನ್ನುವಂಥ ತಾತ್ಪರ್ಯವನ್ನು ಹೇಳಲಾಗಿದೆ. ಗಾಳಿ ಬಿಟ್ಟಾಗ ದೊಡ್ಡ ದೀಪ ಆಗಿದ್ದರೂ ಕೂಡ ಅದು ಹರಿದಾಡುತ್ತದೆ, ಉರಿದು ನಂದಿ ಹೋಗುತ್ತದೆ. ಹಾಗೆ ದೊಡ್ಡ ವ್ಯಕ್ತಿ ಇದ್ದಾನಂತಂದರೂ, ದೊಡ್ಡ ಸಾಧಕ ಇದ್ದಾನಂತಂದರೂ ಕೂಡ ಮನಸ್ಸು
ಸಿದ್ಧಿ ಇರಲಿಲ್ಲ ಅಂತಂದ್ರೆ, ಶುದ್ಧಿ ಇರಲಿಲ್ಲ ಅಂತಂದ್ರೆ ಆತ್ಮದ ಕಡೆಗೆ ತೆಗೆದುಕೊಂಡು ಹೋಗೋದಿಲ್ಲ, ಅವನನ್ನು ಮುಕ್ತನನ್ನಾಗಿ ಮಾಡೋದಿಲ್ಲ. ಅದು ಮತ್ತೆ ಅವನನ್ನು ದುಃಖಕ್ಕೆ ಎಳೆದುಕೊಂಡು ಹೋಗುತ್ತದೆ. ಆದ್ದರಿಂದ ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಂಡು ಆತ್ಮಸಿದ್ಧಿಯನ್ನು ಮಾಡಿಕೊಂಡು ಮುಕ್ತನಾಗಬೇಕು ಅನ್ನುವಂಥ ತಾತ್ಪರ್ಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.